ಎಲ್ಲೋದ್ರು ಮತ್ತೆ ಬ್ಲ್ಯಾಕ್. ಅವನೇನು ಹಿಂಗಿದಾನ ಅಷ್ಟೇ ತೆಗೆದು ಜಾಸ್ತಿ ಆಚೆ ಕಾಂಪೌಂಡ್ ಬರೋದು. ಓ ಸೂಪರ್ ಐತೆ ಗೈಸ್. ಇವ್ರನ್ನ ಬ್ಯಾನ್ ಮಾಡ್ಬಿಡ್ಬೇಕು ಇವ್ರನ್ನ. ಗೈಸ್ ಇದು ಟ್ರಾಲಿ ಒಂದು ಟೇಬಲ್ ಅಂತೆ. ಹೆಂಗ್ ಹಾಕೊಳ್ಳೋದು ನಂಗೆ ಬರಕ್ಲ ಇದು. ಸರಿ ಆಮೇಲೆ ನಾನು ಬಂದ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಿದಲ್ಲ ಕರ್ಲಿ ಹೇರು. ಗೈಸ್ ಇವತ್ತು ತನುಗೆ ಜಡೆ ಹಾಕಿದೀನಿ ನೋಡಿ, ಎಷ್ಟುದ್ದ ಕಾಣಿಸ್ತದೆ ಕೂದಲು. ಏನ್ ಮಾಡ್ತಿದ್ರಪ್ಪಾಜಿ ನಿಂತ್ಕೊಂಡಲ್ಲಿ? ಸೊ ಇದೇ ಜಾಗ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ನೋಡಿ ಇಲ್ಲಿ ಬಟ್ಟೆ ಒಣ ಹಾಕ್ತವ್ರಿಲ್ಲಿ. ಎಲ್ಲಮ್ಮ ಮುಖ ತೋರ್ಸಮ್ಮ. ಊರಿಂದ ಬಂದ್ಬಿಟ್ಟು ಎವ್ರಿ ನೋವೊಂದೇನು ಊರಿಗೆ ಹೋಗ್ತಿರ್ತಾರೆ ಗೈಸ್. ಮನೇಲಿ ಯಾವಾಗಿರ್ತಾರೆ ಅಂತಲೇ ಗೊತ್ತಿಲ್ಲ. ಮಾರ್ನಿಂಗ್ ನಾನು ಎದ್ಬಿಟ್ಟು ಅಮ್ಮ ಇಲ್ಲಿ ಅಂದರೆ ಊರಿಗೆ ಹೋಗಿದ್ದಾರೆ ಅಂತ ಹಂಗೆ ಗೊತ್ತಾಗುತ್ತೆ ನನಗೆ ಇವಾಗ. ಸೊ ನಾನಿವಾಗ ಜಿಮ್ಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಅದಕ್ಕಿಂತ ಮುಂಚೆ ಒಂದಷ್ಟು ಪಾರ್ಸಲ್ಗಳು ಬಂದಿದೆ. ಸೊ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಪಾರ್ಸಲ್ಗಳು ಬಂದಿದೆ. ಏನು ಅಂತ ನನಗೂ ಗೊತ್ತಿಲ್ಲ. ಈಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ, ನೋಡ್ತಾ ಇರಿ. ಯಶು ಮಾಡ್ತಾಳೆ ನೋಡಿ, ಯಶು ಅನ್ಬಾಕ್ಸಿಂಗ್ ಮಾಡ್ತಾಳೆ. ಮಾಡು ಯಶು. ಗಟ್ಟಿ ಗಟ್ಟಿ ಇದೆ ಅಂತೆ. ನಮಗೆ ಮನೆಗೆ ಗ್ರೋಸರಿ ಐಟಮ್ಸ್ ಎಲ್ಲ ಡೆಲಿವರಿ ಮಾಡಿದ್ರು. ಎಗ್ಗೊಂದು ತಂದಿಲ್ಲ, ಅದಕ್ಕೆ ನಮ್ಮಣ್ಣ ಫೋನ್ ಮಾಡಿ ಎನ್ಕ್ವೈರಿ ಮಾಡ್ತಾನೆ. ಇಲ್ಲಿ ಸೊಸೈಟಿಲಿ ಹತ್ರ ಹೋಮ್ ಡೆಲಿವರಿ ಸರ್ವಿಸ್ ಇದೆ. ಇನ್ನೊಂದು ಏರ್ ಎಕ್ಸ್ಟೆನ್ಷನ್ ನೀನು ಹಾಕೊಂಡು ನೋಡ ಇವಾಗ. ಗೈಸ್ ಇವಾಗ ಎಷ್ಟನ್ನ ಬಿಡಂಗಿಲ್ಲ, ಎಷ್ಟಿಗೆ ಹಾಕ್ಬಿಟ್ಟು ನೋಡೋಣ. ಇವತ್ತು ಅದು ಆಗೋಗ್ಬಿಡ್ಲಿ. ಅದು ನೆಟ್ ಥರ ಹಾಕೊಳ್ಳೋದಕ್ಕೆ. ಹಾಂ ಕಮಾನ್ ಯಶು, ಕಮಾನ್, ಯು ಕ್ಯಾನ್ ಡೂ ಇಟ್. ಓ ಇದು ದೊಡ್ಡ ಎಕ್ಸ್ಟೆನ್ಷನ್ ಇದು. ಯಾವುದು ಇದು? ರಾಂಗ್ ಆರ್ಡರ್ ಮಾಡ್ಬಿಟ್ನಾ ಅಂತ. ನೋವೇ ಗೈಸ್, ನಾನು ಫುಲ್ ಕರ್ಲಿ ಇರೋದು ಆರ್ಡರ್ ಮಾಡಿದ್ದೆ. ಇದು ಯಾವುದೋ ಬೇರೆ ಬಂದ್ಬಿಟ್ಟಿರೋಂಗಿದೆ ಅಲ್ಲ. ಗೈಸ್ ಇವಾಗ ಸೆಕೆಂಡ್ ಪಾರ್ಸಲ್ ಅನ್ಬಾಕ್ಸಿಂಗ್ ಆಗ್ತಾ ಇದೆ. ಏನಿದೆ ನೋಡೋಣ ಇದರಲ್ಲಿ. ನನ್ನ ಪ್ರಕಾರ ಅದು ಫುಲ್ ಕರ್ಲಿ ಇತ್ತು, ಅದ್ರ ಬದಲು ನಾರ್ಮಲ್ ಬೇಬಿ ಕರ್ಲಿಕ್ಕೆ ಸೆಂಡ್ ಮಾಡಿರೋಂಗಿದೆ, ಅಥವಾ ಬಾಬ್ ಹೇರ್ ಬದಲು ಅದನ್ನು ಕಳಿಸಿರೋಂಗಿದೆ. ಇದರಲ್ಲಿ ಏನಿದೆ ನೋಡುವ. ಇದು ನೋಡೋದ್ಮೇಲೆ ಗೊತ್ತಾಗುತ್ತೆ, ಆಮೇಲೆ ರಿಟರ್ನ್ ಮಾಡ್ಬೋದು. ಅದಲ್ಲ ಅಂದರೆ ಓಪನ್ ಮಾಡಿ ನೋಡಿ ಎಷ್ಟು ಇದು ಯಾವುದು ಅಂತ. ಜಿಮ್ ಬ್ಯಾಗ್ ಇರಬೇಕು ಅನ್ಸುತ್ತೆ. ಇದಕ್ಕೂ ಸೇರ್ಸಿ ಪ್ಯಾಕ್ ಮಾಡಿಟ್ಟಾರೆ. ಹಂಗೆ ತಗೊಳ್ಳಿ ಅಂತ. ಬ್ಲ್ಯಾಕೇ ಮಾಡಿದ್ರೆ ಮತ್ತೆ ಅದು ರೆಡ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಎಲ್ಲ ಔಟ್ಫಿಟ್ಸ್ ಜೊತೆ ಹೋಗಲ್ವಲ್ಲ, ಬ್ಲ್ಯಾಕೇ ಮಾಡಿದೆ. ಅದು ನನಗೆ ಬಟ್ಟೆ ಇಟ್ಕೊಂಡು ಹೋಗಿ ಚೆನ್ನಾಗಿತ್ತು. ನಾ ಜಿಮ್ಮಿಗೆ ಅಂತ ಹೇಳಿದ್ರೆ ಬಟ್ಟೆ ಇಟ್ಕೊಂಡು ಹೋಗಂತೆ ಅವ್ರಿಗೆ. ನಮ್ಮನ್ನು ಬುಕ್ ಮಾಡಿಬಿಡಿ, ಚೆನ್ನಾಗಿದ್ದಾಳೆ. ನಾನು ತಗೊಂಡು ಹೋಗಿ ಕೊಡಿ ಇಲ್ಲಿ ಮಗ, ನಾನು ಇವತ್ತು ಬಟ್ಟೆ ಇಟ್ಕೊಂಡು ಹೋಗ್ತೀನಿ. ಓ ಸೂಪರ್ ಐತೆ ಗೈಸ್. ಇವ್ರನ್ನ ಬ್ಯಾನ್ ಮಾಡ್ಬಿಡ್ಬೇಕು ಇವ್ರನ್ನ. ಏನ್ರಿ ಅದು ನೋಡಿ ಎಷ್ಟು ನಂದು ಆ್ಯಕ್ಚುಲಿ ಜಿಮ್ ಬ್ಯಾಗು ಕಿತ್ತೋಗಿದೆ ಅಂತ ಆರ್ಡರ್ ಮಾಡೋದು ನೋಡಿ. ಬಟ್ಟೆ ಇಟ್ಕೊಂಡು ನಾವು ಆರ್ಡರ್ ಮಾಡ್ಬೇಕಾದ್ರೆ ಮಾತಾಡ್ಕೊಳ್ಳಿಲ್ವಾ? ಇನ್ನೊಂದು ಬ್ಯಾಗ್ ಇದೆ, ಅದು ತೋರಿಸ್ತೀನಿ. ಓಕೆ ಓಕೆ, ಕರ್ಲಿ ಎಕ್ಸ್ಟೆನ್ಷನ್ ಬಂದಿದೆ. ಹಂಗಾದ್ರೆ ಶಾರ್ಟ್ ಹೇಳ್ತೀನಿ. ಇದು ಸಕ್ಕತ್ತಾಗಿದೆ ಅಲ್ಲ ನೋಡೋಕ್ಕೆ. ಫುಲ್ ಕರ್ಲಿ ಇದೆ ನೋಡಿ ಇದು. ಡ್ಯಾಮ್, ಐ ಆಮ್ ಹ್ಯಾಪಿ ಅಬೌಟ್ ದಿಸ್. ಇದು ಹೆಂಗೆ ಅಂತಂದ್ರೆ ಮುಂದಗಡೆ ಬ್ಯಾಂಡ್ ಥರ ಬರುತ್ತೆ, ಅದ್ರ ಜೊತೆಗೆ ಹಾಕೋಬೇಕು. ಹಾಂ ಹಂಗೆ ಹಾಕೋಬೇಕು. ಹೌದಾ? ಹಾಕು ಒಂದ್ಸಲ. ಹೆಂಗ್ ಹಾಕೊಳ್ಳೋದು ನಂಗೆ ಬರಕ್ಲ ಇದು. ಸರಿ ಆಮೇಲೆ ನಾನು ಬಂದ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಿದಲ್ಲ ಕರ್ಲಿ ಹೇರು. ಗೈಸ್ ಫೈನಲಿ ನನ್ನ ಜಿಮ್ ಬ್ಯಾಗ್ ನೋಡೋದಕ್ಕೆ ಈ ತರ ಇದೆ. ಬರ್ತಿದ್ದಂಗೆ ಅಬೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಗೈಸ್ ನನ್ನ ಐಟಮ್ಸ್ಗಳನ್ನ. ಜನ ಬೇಕು ಅಂದ್ರೆ ಒಂದು ಸಪ್ರೇಟ್ ಆಗಿ ತರಿಸ್ಕೋಬೇಕು. ಸೊ ಗೈಸ್ ಇವಾಗ ಜಿಮ್ಮಿಗೆ ಹೋಗೋಣ ಅಂತ ಬಿಟ್ಟು ಬಂದೆ. ನಮ್ಮ ಅಮ್ಮಂಗೆ ಬೇರೆದೊಂದು ಬ್ಯಾಗ್ ನೋಡಿದ್ದೆ, ಅದು ಆರ್ಡರ್ ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ಅವ್ರು ಈ ಬ್ಯಾಗ್ ಇಷ್ಟಪಟ್ಟಿದ್ದು ನೋಡಿ ಆ ಬ್ಯಾಗ್ನ ತೋರಿಸ್ತೀನಿ. ಇಷ್ಟ ಆದರೆ ಮೇಬಿ ಅದನ್ನು ಆರ್ಡರ್ ಮಾಡಿಕೊಡ್ತೀನಿ. ಇವಾಗ ನಾನು ಮತ್ತು ಯಶು ಮತ್ತು ಅಣ್ಣ ಅವ್ರ ಮನೆಗೆ ಹೋಗಿ ಅವ್ರ ಬಟ್ಟೆನೆಲ್ಲ ಸ್ವಲ್ಪ ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ನನಗೂ ಶಾಪಿಗೆ ಒಂದಷ್ಟು ಪ್ರಾಡಕ್ಟ್ಸ್ ಎಲ್ಲ ತರಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಆ್ಯಂಡ್ ನಾನು ಮಾರ್ನಿಂಗ್ ಒಂದು ಮೀಟಿಂಗ್ ಇತ್ತು, ಅದನ್ನು ಮುಗಿಸ್ಕೊಂಡೆ. ಇನ್ನೊಂದೇನಂತಂದರೆ ನಾನು ಸ್ಕಿನ್ ಅಪಾಯಿಂಟ್ಮೆಂಟ್ ಇತ್ತು ತುಂಬ ದಿನದಿಂದ. ಆಲ್ಮೋಸ್ಟು ಇನ್ನೂ ಸ್ವಲ್ಪ ದುಡ್ಡು ನಂದು ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ ಗೈಸ್. ಟ್ರೀಟ್ಮೆಂಟೇ ತೊಗೋತಿಲ್ಲ ನಾನು, ಬೇರೆ ಏನೋ ಟ್ರೀಟ್ಮೆಂಟ್ ತೊಗೋಣ ನೋಡೋಣ ಅಂತೇಳ್ಬಿಟ್ಟು ಅನ್ಕೋತಾ ಇದ್ದೀನಿ. ಸೊ ಹಾಗಾಗಿ ಅಲ್ಲೂ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ. ಬಿಕಾಸ್ ಎಲ್ಲ ಒಂದೇ ಕಡೆ ಇರೋದು, ನಾವೆಲ್ಲ ಹೋಗ್ತಾ ಇದೀವಿ ಅಲ್ಲಿ. ಈ ಸಲ ಬೇರೆ ಕಡೆ ಹೋಗ್ತಾ ಇದ್ದೀನಿ ಪ್ರಾಡಕ್ಟ್ಸ್ ತೊಗೊಳಕ್ಕೆ. ಶಾಪಲ್ಲಿ ಒಂದಷ್ಟು ಚೇಂಜಸ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಅದಕ್ಕೆ ಅಂತ ಹೋಗುವ. ಲೆಟ್ಸ್ ಗೋ ಗೈಸ್. ಇವಾಗ ಕಾರಲ್ಲಿ ಬಂದಾಯಿತು. ಎಷ್ಟು ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಂದು ಸ್ವಲ್ಪ ಏನೋ ಎಡಿಟಿಂಗ್ ವರ್ಕ್ ಇತ್ತು. ನಮ್ಮ ವೀಡಿಯೋಗ್ರಾಫರ್ಸ್ ಯಾರೂ ಫ್ರೀ ಇರಲಿಲ್ಲ ಇವತ್ತು, ಹಂಗಾಗಿ ನಾನೇ ಕೂತ್ಕೊಂಡು ಮಾಡ್ತಾಯಿದ್ದೆ. ದಿಸ್ ಇಸ್ ವಾಟ್ ಇಟ್ಸ್ ಲೈಕ್. ಈವನ್ ಬಿಸ್ನೆಸ್ ಮಾಡಿದ್ರೂ ಯಾರು ಕೈ ಕೊಟ್ಟರೆ ನಾವೇ ಕೂತ್ಕೊಂಡು ಕೆಲಸ ಮಾಡಬೇಕು. ಸೊ ದಟ್ ಈಸ್ ಹೌ ಇಟ್ ಇಸ್.
ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಕೆಲಸ ಇರೋದಕ್ಕೆ. ರಾತ್ರಿ ಮಲಗಿದ್ದು 3 ಗಂಟೆ. ಸೊ ಇವಾಗ ಏನೇನು ಪ್ರಾಡಕ್ಟ್ಸ್ ತೊಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀನಿ. ಒಂದಷ್ಟು ನ್ಯೂ ಕ್ಯಾಟ್ ಐ ಡಿಸೈನ್ಸ್ನ ಶಾಪ್ಗೆ ತರೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಸೊ ಇದರಲ್ಲಿ ಯಾವ ಪ್ಯಾಲೆಟ್ ಎತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಫುಲ್ ಕನ್ಫ್ಯೂಸ್ಡ್ ಆಗಿದೆ. ಇದಲ್ಲ ಈ ಪ್ಯಾಲೆಟ್ ಏನಿದೆ ಇದನ್ನು ನಾನು ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಕಲರ್ಸ್ ಆರ್ ಬ್ಯೂಟಿಫುಲ್. ಅದು ಬಿಟ್ಟು ಕ್ಯಾಟ್ ಐದೆ ಇಷ್ಟು ದೊಡ್ಡ ಚಾರ್ಟ್ ಇತ್ತು ಇವ್ರ ಹತ್ರ, ಕಲರ್ ಚಾರ್ಟ್. ಸೊ ಇದನ್ನು ತೊಗೋಣ ಅಂದ್ಕೊಂಡೆ. ಆಮೇಲೆ ಇಷ್ಟೊಂದು ತೊಗೊಂಡು ಏನು ಮಾಡೋದು ಅಂತ ಬೇಡ ಅಂದ್ಬಿಟ್ಬಿಟ್ಟೆ. ಗೈಸ್ ಇದು ಟ್ರಾಲಿ ಒಂದು ಟೇಬಲ್ ಅಂತೆ. ಸೊ ಇದೇನು ಟೇಬಲ್ ಇದೆ, ಇದಕ್ಕೆ ಅಟ್ಯಾಚ್ಡ್ ಏನೇನು ಬೇಕೋ ಎಲ್ಲ ಇಲ್ಲಿ ಹಿಡ್ಕೊಂಡು ಎತ್ಕೋಬೋದು. ये मिरर है क्या? मिरर है और ये स्पीकर गाना सुनने के लिए. एंड इधर इधर क्या आएगा? वो भी ड्रॉअर जैसे क्या? ಓಕೆ. ಇಲ್ಲೂ ನೀಲ್ ಪೇಂಟ್ಸು ಅಥವಾ ಏನಾದ್ರು ಚಿಕ್ಕ ಪುಟ್ಟ ಐಟಮ್ಸ್ ಇಟ್ಕೊಂಡ್ರೆ ಇಡ್ಬೋದು. ಇದು ಹೋಮ್ ಸರ್ವಿಸ್ ಮಾಡೋರಿಗೆ ಸರಿ ಹೋಗುತ್ತೇನೋ. फोकस लाइट, हाँ डिफरेंट कलर की लाइट सही है. ब्लूटूथ कनेक्शन इधर है, ब्लूटूथ कनेक्शन. और ये क्या है? ये ऑन ऑफ करने के लिए क्या है? ये सर ये इसके साथ ही आता है? ये सेपरेट है. कितना लगेगा इसके लिए पूरा? सिर्फ ये टेबल आके आपको 27,000 ಅಂದೆ ಈ ಟೇಬಲ್ಗೆ ಪೂರ. ಹಾರ್ಟ್ ಶೇಪ್ ಮ್ಯಾಗ್ನೆಟಲ್ಲಿ ಇದು ಕ್ಯಾಟೈ ಮಾಡ್ತಾರಲ್ಲ. ಸೊ ಅದು ಫೈನಲಿ ಸಿಕ್ತು ನನಗೆ ಇವತ್ತು. ಎಷ್ಟು ದಿನ ಹುಡುಕ್ತಾ ಇದ್ದೆ ನಾನು. ಎಷ್ಟೆಷ್ಟಿದೆ ಇದು. ಬಟ್ ಹೌ ಡು ವಿ ಯೂಸ್ ದಿಸ್? ಎಸೆ ಹೋಲ್ಡ್ ಕರ್ತೆ ಈಗ. ಇಸ್ ಟೋಟಲಿ ಇವಾಗ 2 ಡಿಫ್ರೆಂಟ್ ಕಿಟ್ ತೊಗೊಂಡಿದ್ದೀವಿ ನೇಲ್ಸ್ದು. ಅದು ಬಿಟ್ಟು ಇದು ಕ್ರೋಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಸಿಲ್ವರ್ ಮತ್ತು ಗೋಲ್ಡನ್ ತೊಗೊಂಡಿದ್ದು. ಇಲ್ಲೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ಬಿಕಾಸ್ ನಾವು ರೆಗ್ಯುಲರ್ಲಿ ತೊಗೊಳ್ಳೋ ಪ್ಲೇಸ್ ಬೇರೆನೇ. ಅತ್ಲಾಗಿ ಹೊರಗಡೆ ಅವರು ಹೋಗಿ ಶಾಪ್ ಮಾಡಬೇಕು ಅಂತ ಅನ್ಸುತ್ತೆ ಗೈಸ್ ಒಂದೊಂದ್ಸಲ. ಆ್ಯಂಡ್ ಆಲ್ಸೋ ಇವಾಗ ನಾನು ಹೇಳಿದ್ನಲ್ಲ ಕ್ಲಿನಿಕ್ಕಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಬರೀ ಒಂದು 6 ಕಿಲೋಮೀಟರ್ಸ್ ಅಷ್ಟೇ. ಸೊ ಅಲ್ಲಿ ಹೋಗುವ. ಇವಾಗ ಜಯನಗರಿಗೆ ಬಂದಿದ್ದೆ. ಜಯನಗರಿಂದ JP ನಗರ್ಗೆ ಹೋಗ್ತಾ ಇರೋದು. ಅಲ್ಲಿಂದ BTMಗೆ ಹೋಗ್ತೀವಿ. ಇವಾಗ ಅಣ್ಣ ನಾನು ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅವರು ಊಟನೇ ಮಾಡಿಲ್ಲ ಮಧ್ಯಾಹ್ನ, ಹಂಗೆ ಹಸ್ಕೊಂಡೇ ಇದ್ದಾರೆ ಬರೀ ಫ್ರೂಟ್ಸ್ ತಿನ್ಬಿಟ್ಟು. ಸೊ ಹಾಗಾಗಿ ಇವಾಗ ನಾನು ಕಾರಲ್ಲಿ ಕೂತ್ಕೋತೀನಿ, ಅವ್ನು ತಂದು ಕೊಡ್ತೀನಿ ಅಂತ ಹೇಳ್ದ. ಒಂದರಲ್ಲೇ ಎಲ್ಲರೂ ತಿನ್ನೋಣ ಅಂತ. ಬಿಕಾಸ್ ಕಾಂಟ್ ಈಟ್ ಅ ಲಾಟ್ ಆಫ್ ಗೋಬಿ ಆಲ್ಸೋ ಅಲ್ವಾ. ಪ್ರಾಪರಾಗಿ ಆಮೇಲೆ ಊಟ ಮಾಡಲಿ. ಎಷ್ಟು ಇಲ್ಲೇ ಕೂತಿದ್ದೆ ನೋಡಿ. ಏನು ತಗೊಬರ್ತಾನೆ, ಅಲ್ಲೇ ಕುತ್ಕೊಂಡು ತಿನ್ನೋಣ. ಏನು ಸೌಂಡು ಅಂತ ಹೊರಗಡೆ. ಅದೇನು ಮಾಡೋದು, ಒಂದೆರಡು ಪೀಸ್ ತಿಂತೀನಿ ಅಷ್ಟೇ. ಒಂದೇ ಪ್ಲೇಟ್ ಇಲ್ಲಿರೋದು. ಮುಂದೆ ಆಮೇಲೆ ಏನಿರುತ್ತೆ ಅದು ತಿನ್ನೋಣ. ಸದ್ಯಕ್ಕೆ ಇಷ್ಟ ತಿನ್ನೋಣ ಅಲ್ಲ ಗೈಸ್. ಇವಾಗ ನಾನು ದೋಸೆ ತಿಂದು ಯಶು ಜೊತೆ ಯಶು ಮನೆಗೆ ಹೊರಗೆ ಹೋಗ್ತಾ ಇದ್ದೀವಿ. ಇವಾಗ ಇವ್ರು ಇವಾಗೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಅವ್ರದಿನ್ನೂ ಇಲ್ಲಿ ರೆಂಟ್ ಮುಗ್ದಿಲ್ಲ ಗೈಸ್, ಹಂಗಾಗಿ ಇಲ್ಲೇ ಇರ್ತಾ ಇದ್ದಾರೆ. ಸ್ವಲ್ಪ ತಿಂಗಳು ನೋಡೋಣ, ಜೊತೆಗೆ ಶಿಫ್ಟ್ ಆಗೋಣ ಅನ್ಕೋತಿದ್ದೀವಿ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ. ಈಗ ಗಿಫ್ಟಿಗೆ ಹೋಗ್ಬೇಕು ಗೈಸ್. ಇವಾಗ ಅಣ್ಣ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹಾರರು. ಇವಾಗ ಇವ್ರ ಮನೇನು ಗತಿನೂ ಹಿಂಗೆ ಆಗ್ಬಿಡೋದು. ಸ್ವಲ್ಪ ಇವ್ರ ಮನೇಲಿ ಇರಲಿಲ್ವಲ್ಲ ಎಲ್ಲ ಹಿಂಗೆ. ಇವಾಗ ಏನೇನೋ ಬ್ಯಾಗೆಲ್ಲ ಎತ್ಕೊಂಡಿದ್ದಾರೆ ಪಾರ್ಸಲ್ಲು. ನಮ್ಮ ಅಣ್ಣ ನೋಡಿ ಫುಲ್ಲು ಟ್ರಿಪ್ಪಿಗೆ ಹೋಗೋಂಥರ ಬ್ಯಾಗ್ ಎತ್ಕೊಂಡಿದ್ದಾನೆ. ಎಷ್ಟು ಜಿಮ್ಮಿಗೆ ಹೋಗೋಳ್ ಥರ ಬಾಟ್ಲ್ ಎತ್ಕೊಂಡಿದ್ದಾಳೆ. ಸೊ ಇವಾಗ ಹೊರಡುವ. ನನ್ನ ಫೋನಲ್ಲಿ ಚಾರ್ಜ್ ಬರಲಿಲ್ಲ, ಇಲ್ಲೇ ಚಾರ್ಜಿಗೆ ಹಾಕ್ಕೊಂಡಿದ್ದೆ. ಇವಾಗ ನೋಡಿ ಇಲ್ಲಿ ಎಲ್ಲೆಲ್ಲೋ ಚುಚ್ಕೊಂಡು. ಇವಾಗ ಟೈಮ್ ಬಂದ್ಬಿಟ್ಟು 10:46 ಆಗೋಯ್ತು. ಲೆಟ್ಸ್ ಗೋ ಗೈಸ್. ಗೈಸ್ ಇವಾಗ ಇವರು ದೋಸೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕರ್ಕೊಂಬಂದಿದ್ದಾರೆ. ಏನು ಜನ ಇದ್ದಾರೆ ಗೈಸ್ ಇಲ್ಲಿ. ಒಂಥರ ಇಂಡಿಯನ್ ಫುಡ್ ಸ್ಟಾಲೇ ಮಾಡಿಬಿಡ್ಬೇಕು. ಅಂದರೆ ನಮ್ಮ ಸೌತ್ ಇಂಡಿಯನ್ ಫುಡ್ ಏನಿದೆ ಅದೇ ಅದರಲ್ಲ ಒಳ್ಳೆ ಬಿಸ್ನೆಸ್ ಆಗುತ್ತೆ. ನಮ್ಮ ಅಣ್ಣ ಯಾವಾಗಲೂ ಹೇಳ್ತಿರ್ತಾನೆ ಫುಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಹೇಳ್ತಾ ಇದ್ಲು, ಎಷ್ಟು ಹೇಳಿದ್ಲು. ಇವಾಗ ಅವ್ರು ತಿಂದಿಲ್ಲ, ಹಂಗಾಗಿ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ. ನಂದು ಕ್ಲಿನಿಕಲ್ ಕನ್ಸಲ್ಟೇಷನ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ಇನ್ನು ಅಷ್ಟು ದೂರ ಹೋಗೋ ಅವಶ್ಯಕತೆ ಇರಲ್ಲ. ಮನೆ ಹತ್ರನೇ ನಿಯರ್ ಬೈ ಇರೋ ಇದಕ್ಕೆ ಹೋಗ್ತೀನಿ ನಾನು. ಅಂದರೆ ಏನಂತಾರೆ ಬ್ರಾಂಚ್ಗೆ. ಗೈಸ್ ನಮ್ಮ ಅಣ್ಣ ನೋಡಿ ದೋಸೆ ತೊಗೊಂಬಂದಿದ್ದಾನೆ. ನಂಗೆ ಇವಾಗ ತಿನ್ಬೇಕು ಅನ್ನಿಸ್ತಿದೆ. ಅದನ್ನು ನೋಡ್ಬಿಟ್ಟು ಫುಲ್ಲು ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಗೈಸ್. ಅದು ಹಿಂಗೆ ಕಾಣಿಸ್ತಿದೆ ಗೊತ್ತಾ, ಫುಲ್ ರಿಯಲ್ ಲೈಫಲ್ಲಿ ವೈಬ್ರೆಂಟಾಗಿ ನಮ್ಮ ಅಣ್ಣಂದ್ರಲ್ಲಿ ಯಾವಾಗ ಎತ್ಕೊಂಡು ತಿಂತೀನಿ. ಇಷ್ಟೋ ತನಕ ಕಾತ್ಕೊಂಡು ಬಂದವನು ಪಾಪ. ಅವನಿಗೆ ಅವಾಗ್ಲೇನೆ ಕೇಳಿದೆ ಹಾಕು ಅಂತ. ಹ್ಞೂ ಹಾಕ್ತೀನಿ ಈಗ ಅಂದ್ಬಿಟ್ಟು ಹಾಕೇ ಇಲ್ಲ. ಏನು ಮಗನೇ ಕಚ್ಚೋದು ಈಗ ನೆಗ್ತೈತೆ. ಮೂತಿ ಒಳ್ಳೆ ಚೆನ್ನಾಗಿತ್ತಲ್ಲ. ಚಿನ್ನಿ ಮರಿ ನಮ್ಮ ಮನೇಲಿ ಇದೆ ಸರ್. ಇದು ಚಿನ್ನಿ ಮರಿ.
ಸನ್ಸ್ಕ್ರೀನ್ ಎಲ್ಲ ತಿಂತೈತೆ ಕೈಲಿರೋದಿಲ್ಲ. ಟೇಸ್ಟ್ ಆಗಿದೆ ಅಂತ ಟೇಸ್ಟ್ ಆಗಿದೆ ಅಂತ ಅಷ್ಟೇ ಅದಕ್ಕೆ. ಚಿನ್ನರಿ ಚಿನ್ನರಿ ನಾನು ನಿಕ್ಕಕ್ಕೆಲ್ಲ ಬಿಡಕ್ಕಲ್ಲ. ಆಯ್ತು ನೀನಲ್ವ ಯಾವ ತಂದಿಲ್ಲ ಅದಕ್ಕೆ, ಯಾವ ತಂದಿಲ್ಲ ತಿನ್ನಕ್ಕೆ. ಓ ಅವ್ರ ಮನೇದು ಅನ್ಸುತ್ತೆ, ಅಲ್ಲಿ ನೋಡ್ತಾ ಇದ್ದಾರೆ. ಯಾವುದು ಎಲ್ಲ ಬಡಿಗೆದಲ್ಲ, ಎಲ್ಲ ಬಡಿಗೆದಲ್ಲ. ಸ್ಟೋರ್ದಿಂದ ಕರೀತಿದ್ದು ನೋಡಿ, ಕಿವಿ ಚೆನ್ನಾಗಿದೆ. ಬೇರೆ ಕಡೆ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಅವಾಗ ಈ ನಾಯಿ ನೋಡಿದೆ ನಾನಲ್ಲಿ. ಗೈಸ್ ನಮ್ಮ ಮನೇಲಿ ನೋಡಿ ಪ್ಲೇಟ್ ಏನೋ ಹೊಡೆದೋಗ್ಬಿಡ್ತು. ಈ ಆಟ ಮಾಡಿರೋರು ಈ ಆರ್ಟಿಸ್ಟ್ ಎಲ್ಲಿ ಮುಖ ತೋರಿಸಿ ಎಣ್ಣೆ ಬೇರೆ ಹಾಕೊಂಡಿದ್ದಾರೆ ತಲೆ ಮೇಲೆ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟೈತೆ ಮೈಂಡು. ನಮ್ಮಮ್ಮ ಇರೋರಿಗೆಲ್ಲ ಬೈತವ್ರು ಕೆಟ್ಟಾಗಿ. ಕಾರಿಗೆ ಹೊಡೆದೋಗ್ಲಿಲ್ವಾ? ಏನಾಯ್ತು ಇವಾಗ ಎಷ್ಟು ಹೇಳ್ತಾಳೆ ಸ್ಟೋರಿನ. ಅಂದ್ರೆ ಬರ್ತಾ ಇರ್ಬೇಕಾದ್ರೆ ಅಪೋಸಿಟ್ ಅಲ್ಲಿ ವೆಹಿಕಲ್ ಬಂದ ಅವನು ಕಾರಿಗೆ ಹಿಂಗ್ ಹೊಡೆದ್ಬಿಟ್ಟು ಹೋದ ಕೈಯಲ್ಲಿ. ನಮ್ಮ ಅಣ್ಣ ಪಾಪ ಸುಮ್ಮನೆ ಏನು ಹೇಳಿಲ್ಲ. ನಮ್ಮ ಅಣ್ಣ ಆಗಿರೋದು ಸುಮ್ಮನೆ ಬಿಟ್ಟಿದ್ದಾನೆ. ನಾನು ಹಾಕಿರೋ ಮಚ್ಕಿ ಚಿತ್ಕೊಂಡು ಹೋಗ್ತಿದ್ದೆ. ಅದೇ ಬೇರೆ ಕತೆ ಟೈಮ್ ಐತೆ. ಎಲ್ಲ ನೀವಿದ್ರಲ್ಲ, ಅವನೇನು ಹಿಂಗಿದಾನ ಅಷ್ಟೇ ತೆಗ್ದು ಜಾಸ್ತಿ ಆಚೆ ಕಾಂಪೌಂಡ್ ಹಚ್ಚಿ ಬರೋದು. ಗೈಸ್ ಇವತ್ತು ಧನುಗೆ ಜಡೆ ಹಾಕಿದೀನಿ ನೋಡಿ, ಎಷ್ಟುದ್ದ ಕಾಣಿಸ್ತದೆ ಕೂದಲು. ಈ ಕಡೆ ತಿರುಗಿ ಹೇಗೆ. ಸೊ ಗೈಸ್ ಇವಾಗ ಫೈನಲಿ ನಾನು ರೆಡಿ ಆಗಾಯಿತು. ಆ್ಯಂಡ್ ಯಶು ಏನು ಹೇರ್ ಸ್ಟೈಲ್ ಮಾಡಿದ್ಲು ಅದೇ ಹೇರ್ ಸ್ಟೈಲೆಲ್ಲ ಇಟ್ಕೊಂಡಿದ್ದೀನಿ. ಕೂದಲೆಲ್ಲ ಹಿಂದೆಗಡೆ ಇಟ್ಕೊಂಡಿದ್ದೀನಿ. ಸೊ ಟ್ರೆಡಿಷ್ನಲ್ ಕೂಡ ಹಾಕ್ಕೊಂಡೆ, ಹಂಗಾಗಿ ಇವತ್ತು ಅದಕ್ಕೆ ಅಂತಲೇ ಹೇಳಿಬಿಟ್ಟು ಹೆಂಗೆ ಅನ್ನಿಸ್ತದೆ ಹೇರ್ ಸ್ಟೈಲು ಕಮೆಂಟ್ ಮಾಡಿ. ಮೇ ಬಿ ಯಶುನೇ ಹೇರ್ ಸ್ಟೈಲಿಸ್ಟ್ ಆಗಿಬಿಡ್ಬೋದು. ನಮ್ಮಮ್ಮ ನೋಡಿ ಬ್ಯಾಗಲ್ಲಿ ಎತ್ಕೊಂಡು ನಿಂತವ್ರೆ. ಸೊ ಇದು ಆ್ಯಕ್ಚುಲಿ ನಂದು ಶಾಪಿಗೆ ತೊಗೊಂಡಂಥ ಪ್ರಾಡಕ್ಟ್ಸ್ ಎಲ್ಲ ಅದರೊಳಗಿದೆ. ಸೊ ಅವತ್ತು ಸಿಕ್ಕಿಲ್ಲ, ಇವತ್ತು ಸಿಕ್ಕಿತ್ತದು ಕಿವಿದು ಈ ಓಲೆ ಅಲ್ಲ. ಸೊ ಈ ಓಲೆ ಮೊನ್ನೆ ಒಂದೇ ಒಂದಿತ್ತು. ಸೊ ಮನೆ ಶಿಫ್ಟ್ ಮಾಡಿದಾಗೆಲ್ಲ ಮಿಕ್ಸಪ್ ಆಗೋಗುತ್ತಲ್ಲ, ಆ ಥರ ಆಗಿತ್ತು. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ, ಈಗ ಹೊರಡಬೇಕು. ನಮ್ಮಪ್ಪ ನೋಡ್ರಿ ಆ್ಯಪಲ್ ಕಟ್ ಮಾಡಕ್ಕೆ ಹೇಳಿದ್ದೆ, ಎಲ್ಲ ಕೆಳಗೆ ಚೆಲ್ಬಿಟ್ರಿ ಇವಾಗ. ಗೈಸ್ ಇವಾಗೆಲ್ಲ ಕಾರಲ್ಲಿ ಹತ್ಕೋತಾ ಇದ್ದೀವಿ. ಈಗ ನಾನು ಇಲ್ಲೇ ಕುತ್ಕೋತೀನಿ. ಈಗ ಹೊರಡುವ ಒತ್ತಪ್ಪಜಿ. ಓ ಬ್ಯಾಗ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮಪ್ಪ. ಏನಪ್ಪ ಇಬ್ರು ಹೋಗಿ ಬರ್ತೀರಾ ಹಂಗಾರೆ? ನಾನು ಬಿಟ್ಟೆ ಬಿಟ್ಟಿದ್ದೀರಾ? ಕಳ್ರಿ ಇವತ್ತಾರ ನಾನು ಹ್ಯಾಟ್ ಎತ್ಕೊಂಡು ಹಾಕೊಂಡ್ರೆ. ನಾನು 3 ನೆನೆಗೆ ಹಾಕ್ಬಿಟ್ಟಿದ್ದೀನಿ ಬೆಳೆಯಕ್ಕೆ. ಹೊಸ ಹ್ಯಾಟ್ ಗೈಸ್ ನಾನು ಯೂಸ್ ಮಾಡಿಲ್ಲ. ಬುಕ್ ತೋರಿಸ್ರಿ ಏನಂತ ಬರ್ತಿದೆ ಅದ್ರ ಮೇಲೆ? ಬ್ರೂಕ್ಲಿನ್. ಓಕೆ ಈಗ ಹೊರಡುವ ಗೈಸ್, ಲೆಟ್ಸ್ ಗೋ. ಕೊಡ್ಲಾ ಬಾಕ್ಸಾ? ಎಂತ ಈಗ ಬೇಡ ಸುಮ್ಮನೆ. ನಮ್ಮಮ್ಮ ಊಟ ಮಾಡು ಅಂತ ಗೈಸ್. ಹಿಂಗೆ ತಿಂತಿದ್ದೆ ದಪ್ಪ ಆಗಿರೋದು ನಾನು ಮತ್ತೆ. ಖುಷಿಬು ಅಂತಂದ್ಲು ನೋಡಿ. ನಂಗೆ ಆ್ಯಪಲ್ ತಗೊಳ್ರಿ. ಆ್ಯಪಲ್ ಬಾಕ್ಸ್ ತಗೊಂಡಿದ್ದೀನಿ. ಏನು ಗೊತ್ತು, ದಿನಕ್ಕೆ 2 ಮೀಲ್ ತಿನ್ನಂಗ್ ಮಾಡ್ಕೋಬೇಕು. ಮಧ್ಯದಲ್ಲಿ ಮಿರರ್ ಇಡಬೇಕಂತೆ. ಲೈಟ್ ಅಲ್ಲ ಮಿರರ್. ನಾ ಎತ್ಕೊಂಡು ತಿಂತೀನಿ ತಳಮ, ತಲೆ ಕೆಡಿಸ್ಕೊಬೇಡಿ. ಒರೆಸ್ಬೇಕಂತೆ ತಗ. ಇಲ್ಲ ಅದೇ ಹಾಕಿದ್ದೀನಿ, ಏನು ತೊಂದರೆ ಇಲ್ಲ. ತಗ ಯಶು ಏನು ತಿಂದೆ? ಅವ್ರು ಊಟ ಮಾಡಿದ್ರಲ್ಲಮ್ಮ, ಇವಾಗಲೇ ಊಟ ಮಾಡ್ರ. ನಾನು ತಿಂತೀನಿ ತಲೆ ಕೆಡಿಸ್ಕೊತೀರಿ. ಅಯ್ಯೋ ತಿನ್ನು, ಯಾರು ಬೇಡ ಅಂದರು. ಒಂದು ಪೀಸ್ ತಾಳ್ಲಿ ಅಂತ ಒಂದಪ್ಪ. 1 ಪೀಸ್ ತಗೋಷ್ಟು. ನೋಡಿ ಗೈಸ್, ಅಲ್ಲಿಂದ ಬಂದರೆ ಅಷ್ಟು ತಗೊಳ್ಳೋದು. ಗೈಸ್ ಇವಾಗ ನಾವು ಜಾಗ ನೋಡೋಣ ಅಂತ ಬಿಟ್ಟು ಬಂದಿದ್ವಿ ಮನೆ ತೊಗೊಳೋದಕ್ಕೆ. ಇದೊಂದು ಸ್ವಲ್ಪ ಬ್ಯಾಂಗ್ಳೂರಿನ ಒಂಚೂರು ಹೊರಗಡೆ ಇದೆ. ಮನೆ ಕಟ್ಟಕ್ಕೆ ನನಗೆ ಆ್ಯಕ್ಚುಲಿ ಆಸೆ ಇರೋದು ಏನಂತಂದರೆ ಫ್ಲ್ಯಾಟ್ ತೊಗೋಬೇಕಿತ್ತು ಅಂತ. ಬಟ್ ಸದ್ಯಕ್ಕೆ ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ, ಹಾಸಿಗೆ ಎಷ್ಟಿದೆ ಅಷ್ಟು ಮಾತ್ರ ಕಾಲು ಚಾಚು ಅಂತ. ಬಟ್ ನಂಗೆ ಹೆಂಗೆ ಅಂದರೆ ಹಾಸಿಗೆ ದೊಡ್ಡದು ತೊಗೊಂಡು ಅಷ್ಟು ಉದ್ದನೂ ಕಾಲು ಚಾಚಬೇಕು ಅಂತ. ಗೆಟ್ ಬಟ್ ಆದ್ರೂ ವಿಲ್ ಸ್ಟಾರ್ಟ್ ಫ್ರಮ್ ಸಮ್ವೇರ್ ಅಂತ ಹೇಳ್ಬಿಟ್ಟು. ಫ್ಲ್ಯಾಟ್ ಅಂತಂದರೆ ವಿಲ್ ನಾಟ್ ಹ್ಯಾವ್ ಅವರ್ ಓನ್ ಏನಂತಾರೆ ಪೀಸ್ ಆಫ್ ಲ್ಯಾಂಡ್ ಅನ್ನೋದಂದಿರುತ್ತಲ್ಲ. ನಮ್ಮ ಜಾಗ ಆದರೆ ಅಟ್ಲೀಸ್ಟ್ ಒಂದು ಟೆಂಟರ್ ಹಾಕೊಂಡು ಅಲ್ಲಿ ಇರ್ಬೋದು. ಐ ಮೀನ್ ಲೈಕ್ ಟೆಂಟ್ ಹಾಕೊಂಡಿರಲ್ಲ, ಜಸ್ಟ್ ಸೇಯಿಂಗ್ ಯು ಗೆಟಿಂಗ್ ಇಟ್ ಅಲ್ವಾ. ಸೊ ಹಾಗಾಗಿ ನನಗೇನೋ ಅಂಟ್ಕೊಂಡಿದ್ದೆ ಗೈಸ್ ಲಿಪ್ಸ್ ಮೇಲೆ. ನೇಲ್ಸ್ ಕಡಿತಾ ಇತ್ತೆ ನೋಡಿ, ಇಲ್ಲಿ ಎಲ್ಲ ಕಡ್ದಾಕ್ಬಿಟ್ಟಿದ್ದೀನಿ.
ಏನು ಮಾಡ್ತಿದ್ರಪ್ಪಾಜಿ ನಿಂತ್ಕೊಂಡಲ್ಲಿ? ನೋಡ್ತಾ ಇದೀವಪ್ಪ. ಸೊ ಇದೇ ಜಾಗ ನಂದು. ಇವಾಗ 16 Pro Max ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ನಂಗೆ ಜಸ್ಟಿಸ್ ಮಾಡ್ತಾ ಇಲ್ಲ. ಇದು ಕ್ಯಾಮ್ರಾದಲ್ಲಿ ಇನ್ನೂ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದೆ 17 Pro Max ಅಂತ. ನಾನು 17 Pro Max ಅಲ್ಲಿ ಫುಲ್ ಸ್ಟೋರೇಜೇ ಖಾಲಿ ಆಗಿಬಿಡಿದೆ. ಜಾಗ ಚೆನ್ನಾಗಿದೆ, ಬಟ್ ಅದೇ ನೋಡಬೇಕು. ಐ ಥಿಂಕ್ ಸ್ವಲ್ಪ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಈ ಸಿಟಿಲಿ ಇದ್ದಿದ್ದು ತಮಗೂ ಸಾಕಾಗ್ಬಿಟ್ಟಿದೆ. ಬಟ್ ಇವೆನ್ಚುಲಿ ಇಲ್ಲೂ ಮನೆಗಳು ಬರುತ್ತೆ ಅಂತ ಅನ್ಸುತ್ತೆ. ಸೊ ಎಂಟ್ರೆನ್ಸಲ್ಲಿ ಎಷ್ಟೆಷ್ಟರದ್ದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ದಾರೆ. ಅದು ನೋಡೋಣ ಅಂದ್ಕೊಂಡೆ. ಇಲ್ಲಿ ಇನ್ನೂ ರೋಡ್ ಆಗಿಲ್ಲ, ಹಂಗೆ ಕಾರ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇ ನಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವ್ರು ಇನ್ನೂ ಏನೇನೋ ಮಾತಾಡ್ತವ್ರೆ. ಪರವಾಗಿಲ್ಲ, ಚೆನ್ನಾಗಿದೆ ಅಲ್ಲ ಅಪ್ಪಾಜಿ ಜಾಗ? ಚೆನ್ನಾಗಿದೆ. ಹಾಂ, ಸ್ವಲ್ಪ ದೂರ ಆಯಿತು. ದೂರ ಇಂಪ್ರೂವ್ಮೆಂಟ್ ಆಗಬೇಕು, ಸ್ವಲ್ಪ ಲೇಟ್. ಹಾಂ, ಏನು ಮಾಡೋಣ ನೋಡಿ, ಅರ್ನೇ ಸಿಗುತ್ತೆ ಅಂದರೆ ಮಾಡ್ಬೋದು. ಬೆಳಗ್ಗೆ ಹೋಗ್ಬಿಟ್ಟು ಇಲ್ಲಿಂದ ಬೆಟ್ಟಕ್ಕೆ ಹೋಗೋಣ ಅಂತ ನಮ್ಮ ಅಣ್ಣ ಆಲ್ರೆಡಿ ಪ್ಲಾನ್ ಮಾಡ್ತವನೆ. ಹೌದಾ? ನೋಡಿ ಇಲ್ಲಿ ಏನಕ್ಕೋ ಬಂದು ಏನೇನೋ ಮಾತಾಡ್ತಾರಲ್ಲ ಇಲ್ಲಿ. ದೇವಸ್ಥಾನದ ಮೇಲೆ ಮನೆ ಕಟ್ಟಿದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಚೆನ್ನಾಗಿದೆ ಗೈಸ್, ನಂಗೆ ಇಷ್ಟ. ಸ್ವಲ್ಪ ಪ್ರಶಾಂತವಾಗಿದೆ, ಆರಾಮಾಗಿ. ಸೌಂಡ್ ಗಿೌಂಡ್ ಏನಿಲ್ಲ, ಜಾಸ್ತಿ ವೆಹಿಕಲ್ಸ್ ಇಲ್ಲ. ಇವಾಗ ಹಿಂಗಿದೆ, ಮುಂದೆ ಹೆಂಗಾಗುತ್ತೆ ಯಾರಿಗೆ ಗೊತ್ತು. ಬಿಕಾಸ್ ಬೆಂಗಳೂರು ಫಸ್ಟ್ ಬೇರೆ ಥರನೇ ಇತ್ತಲ್ವಾ, ಇತ್ತೀಚೆಗೆ ಕ್ರೌಡ್ ಆಗಿರೋದು. ಎಲ್ಲಿಂದ ಅಲ್ಲಿಂದ ಅಲ್ಲಿ 30? ಅಲ್ಲಿಂದ ಅಲ್ಲಿಗೆ 40 ಅಲ್ವಾ? ನಮ್ಮಪ್ಪ ನೋಡಿ ಕೌಂಟ್ ಮಾಡ್ತವ್ರು ಎಷ್ಟಾಗುತ್ತೆ ಅಂತ. 1 2 3 4 ಅಂತ ಕಾಲಲ್ಲೇನೆ. ಎಷ್ಟಿದೆ ಅಪ್ಪಾಜಿ? 50? ಹಂಗಾದ್ರೆ ಇದು 40/50. ದಿಸ್ ಇಸ್ ಅ ಗುಡ್ ಅನಫ್ ಪ್ಲೇಸ್ ಐ ಫೀಲ್. ಕಾಲಲ್ಲೇ ಅಳ್ತೆ ಹಾಕಿದ್ದ ನಮ್ಮಪ್ಪ. ಒಂದು ದಾಪಿಗೆ 3 ಅಡಿ. ದಾಪು ಅಂದ್ರೆ ಒಂದು ಹಿಂಗ್ ಹೆಜ್ಜೆ ಇಡ್ತೀವಲ್ಲ, ಹಿಂಗಿಟ್ರೆ 3 ಅಡಿ. ನೀವು ದೊಡ್ಡ ಹೆಜ್ಜೆ ಇಡ್ತೀರಲ್ಲ? ಅಲ್ಲ, 3 ಕಾಲು ಬರುತ್ತೆ. ನಾವು ಸಣ್ಣ ಅಲ್ವ ಕಾಲು, ಸ್ವಲ್ಪ ಎಳ್ದು ಹಾಕಿದ್ರೆ ಒಂದು ಅರ್ಧ ಅಡಿ ಮುಂದೆ ಬರುತ್ತೆ ಕಾಲು. ಅರಡಿ ಜಾಸ್ತಿ ಬರುತ್ತೆ. ಆ ಕಡೆ ಜಾಸ್ತಿ ಇದೆ, ಹಂಗಾರೆ ಈ ಕಡೆ ಕಮ್ಮಿ ಇದೆ. ಆ ಕಡೆ ಜಾಸ್ತಿ ಇದೆ. ಹಂಗಾದ್ರೆ ಒಂದು 60/100. ಗೈಸ್ ಇವಾಗ ಲ್ಯಾಂಡ್ ಎಲ್ಲ ನೋಡಿ ಮಂತ್ರಿ ಮಾಲಿಗೆ ಬಂದ್ವಿ. ಸೊ ಲ್ಯಾಂಡ್ದು ಇನ್ನೂ ಯೋಚನೆ ಮಾಡ್ತಿದ್ದೀವಿ ಏನು ಮಾಡಿದೆ ಎತ್ತ ಮಾಡೋದು ಅಂತ. ಬಿಕಾಸ್ ಅಲ್ಲೊಂದು ದೊಡ್ಡ ಎಂತ ಹೇಳ್ತಾರೆ ಡುಮೋದು, ಕರೆಂಟ್ದು ಪವರ್ ಲೈನ್ ಬೇರೆ ಅಲ್ಲೇ ಇದೆ. ಸೊ ಇಟ್ಸ್ ನಾಟ್ ಗುಡ್ ಫಾರ್ ದ ಹೆಲ್ತ್ ಅಂತ ಯಶು ಏನೋ ಹೇಳ್ತಿದ್ಲು. ಏನು ಹೇಳ್ತಿದ್ದಲ್ಲ ಯಶು ನನಗೆ? ಅಂದರೆ ಬ್ರೈನಿಗೆ ಎಫೆಕ್ಟ್ ಆಗುತ್ತೆ ಅದು ಅಂತ, ಒಳ್ಳೇದಲ್ಲ ಅಂತ. ಸೊ ನಾವು ಆಲ್ರೆಡಿ ಸೈಕೋ ಆಗ್ಬಿಟ್ಟಿದ್ದೀವಿ ಇನ್ನು. ಆ ಥರ ಏನಾರು ಇದ್ರೆ ಲೈಕ್ ವ್ಯಾಲ್ಯೂನು ನಾವು ರೀಸೇಲ್ ಮಾಡೋದಾದ್ರೆ ತುಂಬ ಕಮ್ಮಿಗೆ ತೊಗೊತಾರೆ. ಹಾಂ, ರೀಸೇಲ್ ವ್ಯಾಲ್ಯೂನೂ ಜಾಸ್ತಿ ಇರಲ್ಲ ಅಂತ. ಸೊ ಹಾಗಾಗಿ ನಾವು ಮುಂಚೆ ಒಂದು ನೋಡಿದ್ವಿ, ಅವತ್ತು ನೋಡೋಕೆ ಹೋದಾಗ ಅದು ಬ್ಲಾಗ್ ಮಾಡಿದ್ನ. ಸೊ ಅದಕ್ಕಿಂತ ಮುಂಚೆ ಒಂದು ನಾನು ನೋಡಿದ್ದೆ. ಸೊ ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇನ್ನೂ ಡಿಸೈಡ್ ಮಾಡಿಲ್ಲ, ವಿಲ್ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಏನಿಲ್ಲ, ಈಗ ಚೆನ್ನಾಗಿದೆ ಅನ್ನಿಸ್ತು, ಬಟ್ ಲೂಸ್ ಆಗುತ್ತೆ ಅಂತ ಅನಿಸಿದೆ. ಎಸ್ ಎನ್ ಸೈಜು ನೋಡುವ. ಇನ್ನೊಂದಿನ ಬಟ್ ಕಲರ್ ಚೆನ್ನಾಗಿ ಕಾಣಿಸ್ತದೆ. ಕಲರ್ ಚೆನ್ನಾಗಿ ಕಾಣಿಸ್ತದೆ, ನಂಗೆ ಇಷ್ಟ ಆಯಿತು. ಒಂಥರ ಏನಂತಾರೆ, ರಸ್ಟೆಡ್ ಬ್ರೌನ್ ಥರ. ಎಲ್ಲೋದ್ರೂ ಮತ್ತೆ ಬ್ಲ್ಯಾಕ್. ಎಷ್ಟು ಸಾಫ್ಟ್ ಆಗಿದೆ ಮೆಟೀರಿಯಲ್. ಮನೇಲಿ ಯೂಸ್ ಮಾಡ್ಬೋದು. ನಿಮಗೆ ತೊಗೊಂಡ್ಬಿಡ್ತೀನಿ, ಡೈಲಿ ಹಾಕೋತೀನಿ. ಬ್ಲ್ಯಾಕ್ ಕಲರ್ ಕಂಫರ್ಟಬಲ್ ಫುಲ್ಲು. ನೋಡು ಇದೆಯೋ ಇಲ್ವೋ ನಂಗಿದೆ, ನನ್ನ ಫಿಂಗರ್ದಾಗ ಕಾಣಿಸ್ತದೆ ಅಂತ. ಸಕ್ಕತ್ತಾಗಿದೆ ಮೆಟೀರಿಯಲ್. ಐ ಲವ್ ಇಟ್. ಇಫ್ ಸಮನ್ ವಾಂಟ್ಸ್ ಟು ಗಿಫ್ಟ್ ಮೀ ಸಮಥಿಂಗ್, ನೋ ಜಸ್ಟ್ ಪಿಕ್ ಬ್ಲ್ಯಾಕ್ ಆ್ಯಂಡ್ ಗಿವ್ ಮೀ. ಫುಲ್ ಲೂಸ್ ಈ ಥರ ಇರುತ್ತೆ. ಐ ವೇರ್ ಇಟ್ ಎವ್ರಿ ಡೇ. ಆದರೆ ಅದನ್ನು ಬ್ಲ್ಯಾಕೆ ತಗೊಂಡಿದ್ದೀರಲ್ಲ. ಏನು ಮಾಡೋದು, ಬ್ಲ್ಯಾಕ್ ಹೋಗಲ್ಲ ಅಂತ ಕ್ಲಾಸಿಕ್ ಆಗಿ ಕಾಣಿಸುತ್ತೆ. ಬ್ಲ್ಯಾಕ್ ಎಲ್ಲದ್ರ ಜೊತೆ ಹೋಗುತ್ತೆ. ಒಳಗಡೆ ಮೆಟೀರಿಯಲ್ ನೋಡಿ ಚೆನ್ನಾಗಿದೆ. ಇದು ಮೆಟೀರಿಯಲ್ ಚೆನ್ನಾಗಿದೆ. ನೋಡಿ ಥಿಂಗ್, ಬಟ್ ಇದು ಗಟ್ಟಿ ಇಲ್ಲ ಅನ್ಸುತ್ತಲ್ಲ. ಇಲ್ಲ, ಆಫೀಸ್ಗೆ ಹೋಗೋದು ಚೆನ್ನಾಗಿ ಗೊತ್ತಿದ್ದಲ್ಲ. ನಾನು ಎಲ್ಲಿ ಹೋಗ್ತೀನಿ ಇಷ್ಟೊಂದೆಲ್ಲ ತುಂಬ್ಕೊಂಡು ಅಲ್ವಾ? ನನಗಿದು ಏನು ಅನ್ಸುತ್ತೆ, ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ವಾ ಅಲ್ಲ. ಗೈಸ್, ಈ ಮಿರರಲ್ಲಿ ನನ್ನ ಕಾಲಿಗೆ ಚಪ್ಪಲಿ ಹಾಕಿದ್ದೀನಿ ನೋಡಿ. ಸೊ ಈ ಚಪ್ಪಲಿನ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಸೊ ಚೂಡಿದಾರ್ಗೂ ಸೂಟ್ ಆಗುತ್ತೆ. ಸೊ ಐ ಕ್ಯಾನ್ ವೇರ್ ಇಟ್ ಫಾರ್ ಅ ಲಾಟ್ ಆಫ್ ಔಟ್ಫಿಟ್ಸ್. ಆ್ಯಂಡ್ ಇನ್ನೊಂದು ಏನಂತಂದರೆ ಮೇನ್ಲಿ ನನಗೆ ವೆಸ್ಟರ್ನ್ಗೂ ಆಗುತ್ತೆ, ಟ್ರೆಡಿಷ್ನಲ್ಗೂ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಅನಿಸ್ತಿದೆ. ಈಗ ಬಟ್ ಇನ್ನೂ ಬಿಚ್ಕೊಳ್ಳುತ್ತೆ ಅಂತ ಫೀಲ್ ಆಗ್ತಿದೆ. ಏನಕ್ಕೆ
ಬೇಕಂತ feel ಆಗ್ತಿದೆ. ಅದು ಸ್ವಲ್ಪ ದೊಡ್ಡ ಸೈಜ್ ಅನ್ಸುತ್ತೆ ನೀವು ತಗೊಂಡಿರೋದು ಅದಕ್ಕೆ. ಹೌದಾ? ಇಲ್ಲ ನಾನು ಮುಂದೆ ಹಿಂಸೆ ಆಗುತ್ತೆ ಸಖತ್ ಹಿಂಗೆ ನ್ಯಾರೋ ಇದೆಲ್ಲ ಇಷ್ಟು ಇರಲೇಬೇಕನ್ಸುತ್ತೆ ಅಂತ. ಇರಲೇಬೇಕಷ್ಟು. ಇರಲಿ ಬಿಡಿ ಇಷ್ಟು. ಗೈಸ್ ಇವಾಗ ಆಲ್ಮೋಸ್ಟ್ 5,500 ಮೇಲೆ ಡಮಾರ್ ಅಂತ ಅಂದ್ಕೊಳ್ಳಿ. ನಮ್ಮಮ್ಮ ಫುಲ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಇವಾಗ ಬ್ಯಾಗ್ನ ಯಾರು ಕೈಲಿ ಕೊಟ್ಟರು ಅವ್ರು ಹಿಡ್ಕೊಂಡು ಹೋಗ್ತಾರೆ ಬ್ಯಾಗ್ನ ಕಾಣಿಸ್ದಂಗೆ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಜೊತೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಅವಳ ಫ್ರೆಂಡ್ ತಮ್ಮನ ಬರ್ಡೇ ಇದೆ. ಸೊ ಬೇಸಿಕಲಿ ದಟ್ ಫ್ರೆಂಡ್ ಈಸ್ ಆಲ್ಸೋ ಮೈ ಫ್ರೆಂಡ್. ಹಂಗಾಗಿ ಇವಾಗ ಹೋಗುವ. ನಾನು ಸಿಂಗಲ್ ಕೈಗೆ ಹೊಸ ಕ್ಯಾಟೆ ಕಲರ್ ಏನು ತೊಗೊಂಡು ಅದನ್ನು ಮಾಡಿಸ್ಕೊಂಡಿದ್ದೀನಿ ನೀಲ್ ಪೆನ್ನ.